ಹಾಯ್ ಫ್ರೆಂಡ್ಸ್, ಇವತ್ತಿನ ಕತೆ ಏನು ಗೊತ್ತಾ? ಅಕ್ಕ ವರ್ಸಸ್ ತಂಗಿ ಅಂದರೆ ಚಿಂಕಿ ವರ್ಸಸ್ ಮಿಂಕಿ ಪಾರ್ಟ್ 2. ಕತೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಕಡೆಯಿಂದ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಏನು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಬನ್ನಿ ಕತೆ ಸ್ಟಾರ್ಟ್ ಮಾಡೋಣ. ನೀವೆಲ್ಲ ಪಾರ್ಟ್ 2ಗೋಸ್ಕರ ಕಾಯ್ತಾ ಇದ್ರಾ ಇಲ್ವಾ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ. ಮಿಂಕಿ ಒಬ್ಬಳೇ ರೂಮಲ್ಲಿ ಕೂತಿರ್ತಾಳೆ. ಲಾವಣ್ಯ ತರಕಾರಿ ತರೋಣ ಅಂದ್ಬಿಟ್ಟು ಮಿಂಕಿನ ಮನೇಲಿ ಒಬ್ಬಳೇ ಬಿಟ್ಟು ಅವಳು ಮನೆಯಿಂದ ಈಚೆ ಬರ್ತಾಳೆ. ಲಾವಣ್ಯ ಹಾಗೆ ನಡ್ಕೊಂಡು ಮಾರ್ಕೆಟ್ ಕಡೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೊಂದು ಸ್ವಾಮೀಜಿ ಬರ್ತಾರೆ. ಸ್ವಾಮೀಜಿ ಲಾವಣ್ಯನ ತಲೆ ಮೇಲೆ ಮಿಂಕಿನ ನೋಡ್ತಾರೆ. ನಿಂತ್ಕೊಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ನಮಸ್ಕಾರ ಸ್ವಾಮಿಗಳೇ. ಸಮಸ್ಯೆನ ನಿನ್ನ ಹತ್ರನೇ ಇಟ್ಕೊಂಡು ಎಲ್ಗಮ್ಮ ಹೋಗ್ತಿದ್ಯಾ? ಏನು ಮಾತಾಡ್ತಿದ್ದೀರಾ ಸ್ವಾಮಿಗಳೇ? ಯಾವ ಸಮಸ್ಯೆ? ನಿನ್ನ ತಲೆ ಮೇಲೆ ಇದೆ ನೋಡಿ ಸಮಸ್ಯೆ. ಅಂದರೆ ಸ್ವಾಮಿಗಳೇ, ನೀವೇನು ಹೇಳ್ತಿದ್ದೀರಾ? ಒಂದು ಸ್ವಲ್ಪ ಬಿಡಿಸಿ ಹೇಳಿ, ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ದೊಡ್ಡ ಮಗಳ ಹೆಸರು ಚಿಂಕಿನಾ? ಹ್ಞೂ ಸ್ವಾಮಿಗಳೇ, ನನ್ನ ದೊಡ್ಡ ಮಗಳ ಹೆಸರು ಚಿಂಕಿ, ಚಿಕ್ಕವಳ ಹೆಸರು ಮಿಂಕಿ. ಚಿಂಕಿ ಈಗ ಈ ಲೋಕದಲ್ಲಿ ಇಲ್ವಲ್ಲ, ಅವಳನ್ನ ಸಾಯಿಸ್ಬಿಟ್ಟಿದ್ದಾರೆ ಯಾರು? ಸ್ವಾಮಿಗಳೇ, ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ಚಿಂಕಿ ಈಗ ನಿನ್ನ ತಲೆ ಮೇಲೆ ಇದ್ದಾಳೆ. ಇದನ್ನು ಕೇಳಿ ಲಾವಣ್ಯ ಫುಲ್ ಶಾಕ್ ಆಗ್ತಾಳೆ. ಏನು, ನನ್ನ ತಲೆ ಮೇಲೆನಾ? ಏನು ಸ್ವಾಮಿಗಳೇ, ನಿಮ್ಮ ಬೆಳಗ್ಗೆನೇ ಏನೋ ಮಾತಾಡ್ತಿದ್ದೀರಾ? ಫಸ್ಟ್ ಇಲ್ಲಿಂದ ಹೋಗಿ ನನ್ನ ಕಣ್ಮುಂದೆ ಇರಬೇಡಿ ನೀವು. ಇರಲಿ ಬಿಡಮ್ಮ, ಈಗ ಹೋಗ್ತೀನಿ, ಮತ್ತೆ ನೀನೇ ನನ್ನ ಹುಡ್ಕೊಂಡು ಬರ್ತೀಯಾ? ಮಿಂಕಿನ ಮನೇಲಿ ಒಬ್ಬಳೇ ಬಿಟ್ಟು ಬಂದಿದ್ಯಾ? ಫಸ್ಟು ಮಿಂಕಿ ಹತ್ರ ಹೋಗು, ಅಲ್ಲಿ ಏನು ನಡೀತಿದೆ ನೋಡು, ಅವಾಗ ನೀನೇ ನನ್ನ ಹುಡ್ಕೊಂಡು ಬರ್ತೀಯಾ? ಇದನ್ನು ಕೇಳಿ ಲಾವಣ್ಯ ಸ್ವಲ್ಪ ಬೇಜಾರು ಮಾಡಿಕೊಂಡು ಸ್ವಾಮಿಗಳ ಹತ್ರ ಹೀಗೆ ಹೇಳ್ತಾಳೆ. ಆದರೂ ಸ್ವಾಮಿ, ನಿನ್ನೆಯಿಂದ ನನ್ನ ಮಗಳು ಮಿಂಕಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ಲು. ಮಿರರಲ್ಲಿ ಏನೋ ನೋಡಿದೆ ಅಂತ ಹೇಳ್ತಾ ಇದ್ಲು. ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡಬೇಕಾದ್ರೂ ಅಮ್ಮ ನಾನೇನೋ ನೋಡಿದೆ ಏನೋ ದೆವ್ವ ನೋಡಿದೆ ಅಂತ ಹೇಳ್ತಾ ಇದ್ಲು. ನಿನ್ನ ಮಗಳು ಮಿಂಕಿ ಹೇಳ್ತಾ ಇರೋದು ಸತ್ಯ. ಮಿಂಕಿ ಪ್ರೇತಾತ್ಮ ಆಗಿ ನಿಮ್ಮ ಮನೇಲಿ ಅಲಿತಿದ್ದಾಳೆ. ಏನು, ಪ್ರೇತಾತ್ಮನ? ಹ್ಞೂ, ಅವಳನ್ನ ಯಾರೋ ಸಾಯಿಸ್ಬಿಟ್ಟಿದ್ದಾರಲ್ವ. ಸ್ವಾಮಿಗಳೇ, ನೀವು ಮನೆಗೆ ಬನ್ನಿ ಸ್ವಾಮಿಗಳೇ. ಈಗ ನಾನು ನಿಮ್ಮನ್ನ ಪೂರ್ತಿಯಾಗಿ ನಂಬ್ತಾ ಇದ್ದೀನಿ. ಬನ್ನಿ ಸ್ವಾಮಿಗಳೇ, ನಮ್ಮ ಮನೆಗೆ ಹೋಗೋಣ. ನೀವೇ ಏನಾದರೂ ಒಂದು ಪರಿಹಾರ ಕೊಡಿ ಸ್ವಾಮಿಗಳೇ. ಈಗ ಲಾವಣ್ಯ ಸ್ವಾಮಿಗಳನ್ನ ಅವ್ರ ಮನೆಗೆ ಕರ್ಕೊಂಬರ್ತಾಳೆ. ನೀವಿಲ್ಲೇ ಕುತ್ಕೊಳ್ಳಿ ಸ್ವಾಮಿಗಳೇ, ನಾನು ಹೋಗಿ ಮಿಂಕಿನ ಕರ್ಕೊಂಬರ್ತೀನಿ. ಕರ್ಕೊಂಬ ಹೋಗಮ್ಮ. ಲಾವಣ್ಯ ಮಿಂಕಿನ ಕರ್ಕೊಂಬರಕ್ಕಂತ ರೂಮ್ಗೆ ಹೋಗ್ತಾಳೆ. ಯಾರು ನೀನು? ನಮ್ಮ ಮನೇಲಿ ಏನೋ ಕೆಲಸ ನಿನಗೆ? ಹೋಗೋ ಇಲ್ಲಿಂದ. ಓ, ದೆವ್ವಗಳಿಗೂ ಇಷ್ಟು ಧೈರ್ಯ ಬಂದ್ಬಿಡ್ತಾ? ನಮ್ಮಂಥ ಸ್ವಾಮಿಗಳ ಜೊತೆ ಹೋಗೋ ಬಾರೋ ಅಂತ ಮಾತಾಡಿಷ್ಟು. ನಾನಿಲ್ಲಿ ಹೋಗಕ್ಕೆ ಬಂದಿಲ್ಲ ಅಮ್ಮ ದೆವ್ವ, ನಿನ್ನ ಓಡ್ಸಕ್ಕೆ ಬಂದಿದ್ದೀನಿ. ಏನು, ನನ್ನ ಈ ಮನೆಯಿಂದ ಓಡಿಸ್ತೀಯಾ? ನನ್ನ ಈ ಮನೆಯಿಂದ ಓಡಿಸೋದು ನಿನ್ನ ಕೈಲಾಗದೇ ಇರೋದು. ಫಸ್ಟು ನೀನೇ ಈ ಮನೆಯಿಂದ ತೊಲಗೋ. ದೆವ್ವ ಸ್ವಾಮಿಗಳ ಜೊತೆ ಏಕವಚನದಲ್ಲಿ ಮಾತಾಡುತ್ತೆ. ಇದನ್ನು ಕೇಳಿ ಸ್ವಾಮಿಗಳು ದೆವ್ವ ಮೇಲೆ ಕೋಪ ಮಾಡ್ಕೊಂಡು ಹೀಗೆ ಹೇಳ್ತಾರೆ. ನನ್ನ ಕೈಲಾಗಲ್ವಾ? ಏನು ಹೇಳ್ತಿದ್ಯಾ ನೀನು? ನಿನ್ನ ಹತ್ರ ದೆವ್ವಗಳನ್ನ ಎಷ್ಟು ನಾನು ಓಡಿಸಿಲ್ಲ, ಬಂಧಿಸಿಲ್ಲ. ನಿನ್ನೂ ಬಂಧಿಸ್ತೀನಿ, ಆವಾಗ ನೀನೇ ಹೇಳ್ತೀಯ ಸ್ವಾಮೀಜಿ ನನ್ನ ಬಿಟ್ಬಿಡಿ ಸ್ವಾಮೀಜಿ ಪ್ಲೀಸ್ ಅಂತೆಲ್ಲ ಹೇಳ್ತೀಯ. ನೋಡ್ತಾ ಇರೋಣವಾ? ನೋಡ್ತೀನಿ, ನಾನು ಆ ಥರ ಎಲ್ಲ ಕೇಳ್ಕೊತೀನಿ. ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ. ಈಗ ಹೇಳಿ ದೆವ್ವ ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಅಲ್ಲಿಗೆ ಲಾವಣ್ಯ ಮಿಂಕಿನ ಕರ್ಕೊಂಬರ್ತಾಳೆ. ಸ್ವಾಮೀಜಿ, ಇವಳೇ ನನ್ನ ಚಿಕ್ಕ ಮಗಳು, ಇವಳ ಹೆಸರು ಮಿಂಕಿ. ಅದಕ್ಕೆ ಸ್ವಾಮೀಜಿಗಳು ಹೀಗೆ ಹೇಳ್ತಾರೆ. ಮಲ್ಲಾವಣ್ಯ, ತಪ್ಪೆಲ್ಲ ನಿಂದೆ ಅಂತ ನೀನು ಕ್ಷಮೆ ಕೇಳಬೇಕು ಚಿಂಕಿ ಹತ್ರ. ನಿನ್ನ ಚಿಕ್ಕ ಮಗಳನ್ನ ಒಳಗಡೆ ಕಳಿಸು. ಮಿಂಕಿ ಒಳಗಡೆ ಹೋಗಮ್ಮ. ಒಂದು ನಿಮಿಷ, ಅವಳ ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಾಕ್ತೀನಿ, ಅವಾಗ ಅವಳಿಗೆ ಚಿಂಕಿಯಿಂದ ಯಾವ ತೊಂದರೆನೂ ಇರಲ್ಲ. ಸರಿ ಸ್ವಾಮಿಗಳೇ. ಅಮ್ಮ ಮಿಂಕಿ ಬಾ ಮೈಲಿ, ನಿನಗೆ ರುದ್ರಾಕ್ಷಿ ಮಾಲೆ ಕಟ್ತೀನಿ. ಆವಾಗ ನಿನಗೆ ಯಾವ ದೆವ್ವ ಯಾವ ಭೂತನೇ ಹೆದರ್ಸೋಕ್ಕಾಗಲ್ಲ. ಇದನ್ನ ಪೂಜೆ ಮುಗಿಯೋ ಗಂಟ ನಿನ್ನ ಕತ್ತಿಂದ ತೆಗಿಬೇಡಮ್ಮ ಮಿಂಕಿ. ಸರಿ ಸ್ವಾಮೀಜಿ. ಹೋಗು, ಈಗಿನಿಂದ ಹೋಗು, ನಾನು ನಿಮ್ಮ ಮಮ್ಮಿ ಜೊತೆ ಮಾತಾಡಬೇಕು. ಹ್ಞೂ ಸ್ವಾಮೀಜಿ, ಥ್ಯಾಂಕ್ ಯು ಸ್ವಾಮೀಜಿ. ಈಗ ಹೇಳಿ ಮಿಂಕಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಏನು ಸ್ವಾಮಿಗಳೇ, ಈ ದೆವ್ವ ಯಾರ್ದು ನಮ್ಮ ಮನೇಲಿ ಇದೆಯಲ್ಲ? ಎಸ್ಸಲ್ಲಿ ಹೇಳಿ ಅಮ್ಮ, ಈ ದೆವ್ವ ನಿನ್ನ ದೊಡ್ಡ ಮಗಳು ಚಿಂಕಿದು. ದೇವ್ರೆ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಪ್ಪ ದೇವ್ರೆ ನನ್ನ. ಈಗೇನು ಮಾಡೋದು ಸ್ವಾಮಿಗಳೇ? ಚಿಂಕಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನು ಹೋಮ ಮಾಡಿ ಚಿಂಕಿ ಆತ್ಮನ ಕರೆಸ್ತೀನಿ. ನೀನು ಚಿಂಕಿಗೆ ಕ್ಷಮೆ ಕೇಳಿಬಿಟ್ಟು ತಪ್ಪಾಯಿತು ಅಂತ ಒಪ್ಕೊಂಡು ಚಿಂಕಿ ಏನು ಕೇಳ್ತಾಳೆ ಅದನ್ನ ನೀನು ಕೊಟ್ಟರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮುಕ್ತಿನೂ ಸಿಗುತ್ತೆ. ಸ್ವಾಮಿಗಳೇ, ಹೋಮ ಒಂದೇ ಪರಿಹಾರ ಅಂದರೆ ನೀವು ಹೋಮ ಮಾಡಿ. ಹೋಮಕ್ಕೆ ಏನೇನು ಸಿದ್ಧತೆ ಬೇಕಾದೆಲ್ಲ ನೀನು ಮಾಡಮ್ಮ. ಸ್ವಾಮಿಗಳೇ, ಸಂಜೆ ಅನ್ನಷ್ಟಲ್ಲೆಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಹೋಮ ಸಿದ್ಧತೆಗಳೆಲ್ಲ. ಸರಿ ಅಮ್ಮ, ಈಗಲೇ ಪ್ರಾರಂಭ ಮಾಡು. ಲಾವಣ್ಯ ಸಂಜೆ ಅನ್ನಷ್ಟರಲ್ಲಿ ಹೋಮಕ್ಕೆಲ್ಲ ಸಿದ್ಧತೆ ಮಾಡಿಬಿಡ್ತಾಳೆ. ಎಲ್ಲ ಕರೆಕ್ಟಾಗಿದೆಯಾ ಸ್ವಾಮಿಗಳೇ? ಹ್ಞೂ, ಎಲ್ಲ ಸಿದ್ಧತೆಗಳು ಕರೆಕ್ಟಾಗಿದೆ. ನಾನೀಗ ಪೂಜೆ ಪ್ರಾರಂಭ ಮಾಡ್ತೀನಿ. ನಿನ್ನ ಮಗಳು ಚಿಂಕಿ ಯಾವಾಗಾದರೂ ಇಲ್ಲಿ ಪ್ರಕಟ ಆಗ್ಬೋದು. ನೀನು ಅಲ್ಲೇ ದೂರ ನಿಂತ್ಕೊಂಡಿರೋ, ಸರಿನಾ? ಹ್ಞೂ ಸರಿ ಸ್ವಾಮಿಗಳೇ. ಹೀಗೆ ಹೇಳಿ ಸ್ವಾಮಿಗಳು ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಓಂ
ಓಂ ಭೂಂ ಭಟ್ ಸ್ವಾಹ ಕಾಲಿಕ ಮಂತರ್ ಚಂತರ್ ಚಂತರ್ ಮಂತರ ಕಂತರ್ ಕಾಲಿಕಲಂತರ್. ಎಲ್ಲೇ ಇರಲಿ ಚಿಂಕಿ, ಎಲ್ಲೇ ಇರಲಿ ಚಿಂಕಿ, ಈ ಭೂಮಿ ಮೇಲೆಲ್ಲೇ ಇದ್ರು ನೀನು ನನ್ನ ಮುಂದೆ ಪ್ರಕಟ ಆಗು. ಓಂ 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 ಬಾ ಚಿಂಕಿ ಬಾ, ಎಲ್ಲೇ ಇದ್ರು ನನ್ನ ಮುಂದೆ ಬಾ. ಹೀಗೆ ಸ್ವಾಮಿಗಳು ಜೋರಾಗಿ ಮಂತ್ರನ ಹೇಳ್ತಾ ಇರ್ತಾರೆ. ನನ್ನ ಯಾರು ಇಲ್ಲಿ ಕರೆಸಿದ್ದು, ಯಾಕೆ ನನ್ನ ಕರೆಸಿದ್ರಿ ಸ್ವಾಮಿಗಳೇ? ನಾನು ಫಸ್ಟ್ ನನ್ನ ಪ್ರತೀಕಾರ ತೀರಿಸ್ಕೋಬೇಕು. ನನ್ನ ಸಾಯಿಸಿದ ನಮ್ಮಮ್ಮನ್ನ ನಾನು ಸಾಯಿಸ್ತೀನಿ. ಇದನ್ನೆಲ್ಲ ಲಾವಣ್ಯ ದೂರದಿಂದ ನೋಡ್ತಾ ಭಯ ಪಟ್ಕೊಂಡ್ಬಿಡ್ತಾಳೆ. ಲಾವಣ್ಯ ಕಣ್ಣಲ್ಲಿ ನೀರು ಹೊಂಗೆ ಸುರಿತಾ ಇರುತ್ತೆ ತನ್ನ ಮಗಳನ್ನ ಈ ರೂಪದಲ್ಲಿ ನೋಡಿ. ಸ್ವಾಮಿಗಳು ಚಿಂಕಿ ಎದುರ ಹೀಗೆ ಹೇಳ್ತಾರೆ. ನೋಡಮ್ಮ ಚಿಂಕಿ, ಹುಟ್ಟು ಸಾವು ಇದೆಲ್ಲ ಪ್ರಕೃತಿ ನಿಯಮ. ಯಾರು ಹೆಂಗೆ ಹುಡ್ತಾರೆ, ಯಾರು ಹೆಂಗೆ ಸಾಯ್ತಾರೆ ಅದೆಲ್ಲ ಮೊದಲೇ ಆ ಬ್ರಹ್ಮ ನಮ್ಮ ಹಣೆಯಲ್ಲಿ ಬರ್ತಿರ್ತಾನೆ. ಸೊ ನಿನ್ನ ಸಾವು ನಿಮ್ಮ ಅಮ್ಮನಿಂದನೇ ಆಗಬೇಕಿತ್ತು, ಅದಾಗೋಯ್ತು. ಈಗ ನೀನು ಯಾಕೆ ದೆವ್ವಾಗಿ ಎಲ್ಲರೂ ಪೀಡಿಸ್ತಾ ಇದೆಯಾ? ಪ್ರಕೃತಿ ನಿಯಮ ಅದೆಲ್ಲ ನಂಗೆ ಲೆಕ್ಕ ಇಲ್ಲ ಸ್ವಾಮಿಗಳೇ. ನಮ್ಮಮ್ಮ ಏನಾದರೂ ನನ್ನ ಸಾಯಿಸ್ತೇ ಇದ್ದಿದ್ರೆ ನಾನು ಈಗ ಮಿಂಕಿ ಥರ ಆರಾಮಾಗಿರ್ಬೋದಿತ್ತು. ಆಸ್ತಿಗೋಸ್ಕರ ನಮ್ಮಮ್ಮ ಸುಶೀಲಾ ಆಂಟಿ ಮಾತು ಕೇಳಿ ನನ್ನ ಸಾಯಿಸ್ಬಿಟ್ರು. ನನಗೆಲ್ಲ ಗೊತ್ತು. ಮೊದಲು ನಮ್ಮಮ್ಮನ ಸಾಯಿಸ್ತೀನಿ, ಆಮೇಲೆ ಸುಶೀಲಾ ಆಂಟಿನೂ ಸಾಯಿಸ್ತೀನಿ. ಆಮೇಲೆ ಇನ್ನೇನು ಅಂದರೆ ನಾನು ನನ್ನ ತಂಗಿ ಇಲ್ಲದೆ ಇರೋಕ್ಕಾಗಲ್ಲ. ಸುಶೀಲಾ ಆಂಟಿ ಮತ್ತು ನಮ್ಮಮ್ಮನ ಕತೆ ಮುಗಿಸಾದ್ಮೇಲೆ ನನ್ನ ತಂಗಿನೂ ಸಾಯಿಸಿ ನನ್ನ ತಂಗಿ ಆತ್ಮನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಇದನ್ನೆಲ್ಲ ಕೇಳಿ ಸ್ವಾಮಿಗಳು ಹೀಗೆ ಹೇಳ್ತಾರೆ. ನೋಡಮ್ಮ ಚಿಂಕಿ, ಪ್ರಕೃತಿ ನಿಯಮನ ಯಾರೂ ಮುರಿಯೋಕ್ಕಾಗಲ್ಲ. ಈಗ ನೀನೇ ನಿಮ್ಮ ಮಮ್ಮಿ ಹತ್ರ ನಿನ್ನ ಆಸೆ ಏನು ಅಂತ ಕೇಳು, ಅದನ್ನ ನಾನು ಪೂರ್ಣಗೊಳಿಸ್ತೀನಿ. ಅದಾಗದೇ ಇರೋ ಕೆಲಸ. ಹಾಗೇನಾದರೂ ಆಗಿಲ್ಲ ಅಂದರೆ ನಾನು ನಿನ್ನ ಧ್ವಂಸ ಮಾಡಬೇಕಾಗಿರುತ್ತೆ. ಈಗ ಹೇಳ್ತಾ ಸ್ವಾಮಿಗಳು ಮಂತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಂ ಪ್ರಕ್ರಮ್ ಕಾಳಿಕಲಂತರ ಮಂತ್ರ ಚಂತರ್ ಕಾಳಿಕಲಂತರ ಓಂ ಬೂಂ ಭಟ್ ಸ್ವಾಹ ಓಂ ಓಂ ಭಟ್ ಸ್ವಾಹ. ಚಿಂಕಿ ಹೋಗು ಸ್ವರ್ಗಕ್ಕೆ ಅಥವಾ ನರ್ಕಕ್ಕೆ, ಚಿಂಕಿ ಓಂ ಬೂಂ ಭಟ್ ಸ್ವಾಹ ಸ್ವಾಹ. ಮಂತ್ರ ಕೇಳ್ತಿದ್ದಿದ್ದು ಚಿಂಕಿಗೆ ತುಂಬ ಕಷ್ಟ ಪ್ರಾರಂಭ ಆಗುತ್ತೆ. ನಿಲ್ಲಿಸಿ ಸಾಕು, ನಿಲ್ಲಿಸಿ ಸ್ವಾಮಿಗಳೇ, ಮಂತ್ರ ನಿಲ್ಲಿಸಿ. ಇದನ್ನು ಕೇಳಿ ಸ್ವಾಮಿಗಳು ಮಂತ್ರ ಹೇಳೋದನ್ನ ನಿಲ್ಲಿಸ್ತಾರೆ. ಈಗಾದರೂ ಹೇಳ್ತೀಯಾ ನಿನ್ನ ಆಸೆ ಏನು ಅಂತ? ಅದನ್ನು ನಾನು ಸಂಪೂರ್ಣವಾಗಿ ಆಗೋ ಥರ ಮಾಡ್ತೀನಿ. ಸ್ವಾಮಿಗಳೇ, ನಮ್ಮಮ್ಮ ನನ್ನ ಸಾಯಿಸಿದ್ದು ಆಸ್ತಿಗೋಸ್ಕರ. ನನ್ನ ಸೇರಬೇಕಾಗಿರೋ ಆಸ್ತಿ ನಾನು ಹುಟ್ಟಿದ ನಮ್ಮ ಅನಾಥಾಶ್ರಮಕ್ಕೆ ಬರ್ಕೊಟ್ರೆ ಸಾಕು, ನನ್ನ ಆತ್ಮಕ್ಕೆ ಮುಕ್ತಿ ಸಿಕ್ಬಿಡುತ್ತೆ ಸ್ವಾಮಿ. ಸ್ವಾಮಿಗಳು ಲಾವಣ್ಯನ ಮುಖ ನೋಡ್ತಾರೆ. ಲಾವಣ್ಯ ಇನ್ನೂ ಅಳ್ತಾನೆ ಇರ್ತಾಳೆ. ಅಳ್ಬೇಡ ಲಾವಣ್ಯ, ನಿನ್ನ ಮಗಳು ಚಿಂಕಿ ಏನು ಹೇಳಿದ್ದು ನೀನು ಕೇಳಿಸ್ಕೊಂಡಲ್ಲ, ಅದನ್ನ ಸಂಪೂರ್ಣವಾಗಿ ನೀನು ಪೂರ್ತಿ ಮಾಡಬೇಕು. ಆವಾಗ ನಿನ್ನ ಮಗಳ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ. ಅದಕ್ಕೆ ಲಾವಣ್ಯ ಹೀಗೆ ಹೇಳ್ತಾಳೆ. ಸ್ವಾಮಿಗಳೇ, ಚಿಂಕಿಗೆ ಸೇರಬೇಕಾಗಿರೋ ಆಸ್ತಿನ ನಾನು ಅವಳು ಹುಟ್ಟಿದ ಆಶ್ರಮಕ್ಕೆ ಫುಲ್ಲು ಬರ್ಕೊಡ್ತೀನಿ ಸ್ವಾಮಿಗಳೇ. ಇದನ್ನೆಲ್ಲ ಕೇಳಿ ಚಿಂಕಿ ಆತ್ಮಕ್ಕೆ ಸಂತೋಷ ಆಗುತ್ತೆ. ಏನು ಚಿಂಕಿ, ಈಗ ನಿನ್ನ ಲೋಕಕ್ಕೆ ಹೊರಡ್ತೀಯ ನೀನು? ಸ್ವಾಮಿಗಳೇ, ಖಂಡಿತವಾಗೂ ಹೊರಡ್ತೀನಿ. ಎಲ್ಲರೂ ನೋಡ್ತಿರ್ಬೇಕಾದ್ರೆ ಚಿಂಕಿ ಆತ್ಮ ಬ್ಲೂ ಕಲರ್ ಬಣ್ಣದಲ್ಲಿ ಬದಲಾಗುತ್ತೆ. ಚಿಂಕಿ ಆತ್ಮ ಹಾಗೆ ಮೇಲೆ 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 ಎಗುರ್ಬಿಟ್ಟು ಆಕಾಶದಲ್ಲಿ ಕಲ್ತು ಹೋಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಿದ್ದಿದ್ದು ಲಾವಣ್ಯನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸ್ವಾಮಿಗಳೇ, ಚಿಂಕಿ ಹೋದ್ಲಾ? ಎಲ್ಲ ನೀನು ಮಾಡಿ ತಪ್ಪೆ ಅಮ್ಮ ಲಾವಣ್ಯ. ಅವಳ ಆತ್ಮಕ್ಕೆ ಮುಕ್ತಿ ಸಿಕ್ಕಿದೆ. ನೀನು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಯಾವ್ದು ಗೊತ್ತಾ? ಸ್ವಾಮಿಗಳೇ, ಆಸ್ತಿನ ಫಸ್ಟು ಬರ್ಕೊಟ್ಬಿಡ್ತೀನಿ ಅನಾಥಾಶ್ರಮಕ್ಕೆ. ಈಗ ನಿಮ್ಮ ಫ್ಯಾಮ್ಲಿಗೆ ಯಾವುದೇ ಸಮಸ್ಯೆ ಇಲ್ಲ ಅಮ್ಮ, ನೀವು ನೆಮ್ಮದಿಯಾಗಿ ಇರ್ಬೋದು. ತುಂಬ ಧನ್ಯವಾದಗಳು ಸ್ವಾಮಿಗಳೇ. ನೋಡಿದ್ರ ಫ್ರೆಂಡ್ಸ್, ಆಸ್ತಿಗೋಸ್ಕರ ಮಗಳನ್ನೇ ಸಾಯಿಸಿದ ತಾಯಿ ಹೇಗಿದ್ರು ಅಂತ. ಈ ಕತೆಗೆ ನಾವು ಅಕ್ಕ ವರ್ಸಸ್ ತಂಗಿ ಅಂತ ಹೆಸರಿಟ್ಟರು ಚೆನ್ನಾಗಿಲ್ಲ. ಈ ಕತೆಗೆ ನಾವು ಮಗಳನ್ನೇ ಕೊಂದ ತಾಯಿ ಅಂತ ಇಟ್ಟರು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಅಕ್ಕ ವರ್ಸಸ್ ತಂಗಿ ಅಂತ ಈ ಕತೆಗೆ ಹೆಸರಿಟ್ಟೆ. ನಮ್ಮ ಕತೆ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಥರ ಮತ್ತಷ್ಟು ವಿಡಿಯೋಗಳು ನಿಮ್ಮವರೆಗೂ ತರಬೇಕಂದ್ರೆ ಪ್ರತಿ ಫ್ರೈಡೇ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಗಾಯ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ ಗಾಯ್ಸ್. ಬಾಯ್ ಗಾಯ್ಸ್. Thank you for watching.